ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮತ್ತೊಂದು ಪ್ರಮುಖ ಪಾರಂಪರಿಕ ಕಟ್ಟಡವು ನಿರ್ವಹಣೆಯ ಕೊರತೆಯಿಂದಾಗಿ ದಿನೇ ದಿನೇ ಶಿಥಿಲಗೊಳ್ತಾ ಇದ್ದು ಯಾವುದೇ ಕ್ಷಣದಲ್ಲಾದರೂ ಸಂಪೂರ್ಣವಾಗಿ ಕುಸಿದು ಬೀಳುವ ಭೀತಿ ಎದುರಾಗಿದೆ. ಭಾರತದ ಮಾಜಿ ರಾಷ್ಟ್ರಪತಿ ಹಾಗೂ ಶ್ರೇಷ್ಠ ತತ್ವಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ವಾಸವಿದ್ದ ಶತಮಾನಗಳ ಇತಿಹಾಸವಿರುವ ಭವ್ಯ ಬಂಗಲೆಯೇ ಈಗ ಇಂತಹ ಹೀನಾಯ ಸ್ಥಿತಿಗೆ ತಲುಪಿರುವುದು ಸಾರ್ವಜನಿಕರು ಹಾಗೂ ಇತಿಹಾಸ ಪ್ರೇಮಿಗಳಲ್ಲಿ ತೀವ್ರ ಆತಂಕವನ್ನು ಮೂಡಿಸಿದೆ. ನಗರದ ಸರಸ್ವತಿಪುರಂನಲ್ಲಿರುವ ಸರ್ಕಾರಿ ಮುದ್ರಣಾಲಯದ ಎದುರಿನಲ್ಲಿ ಈ ಐತಿಹಾಸಿಕ ಕಟ್ಟಡವಿದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1918ರಿಂದ 1921ರ ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಸಂದರ್ಭದಲ್ಲಿ ಇದೇ ಬಂಗಲೆಯಲ್ಲಿ ವಾಸವಿದ್ದರು. ಈ ಕಾರಣಕ್ಕಾಗಿ ಈ ಕಟ್ಟಡಕ್ಕೆ ಮೈಸೂರಿನ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟ ಮತ್ತು ಭಾವನಾತ್ಮಕ ಸ್ಥಾನವಿದೆ. ನಂತರದ ದಿನಗಳಲ್ಲಿ ಈ ಮಹಾನ್ ಚೇತನದ ಸ್ಮರಣಾರ್ಥವಾಗಿ 2016ರಲ್ಲಿ ಈ ಬಂಗಲೆಯನ್ನು ಭಾರತೀಯ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿ ಕೇಂದ್ರ ಎಂದು ಮರುನಾಮಕರಣವನ್ನು ಮಾಡಿ ಗೌರವಿಸಲಾಗಿತ್ತು. ಅಪಾರ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಕಟ್ಟಡವನ್ನು ಈ ಹಿಂದೆ 2012ರ ಅವಧಿಯಲ್ಲಿ PES ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಪ್ರೊಫೆಸರ್ ದೊರೆಸ್ವಾಮಿಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅತ್ಯಾಕರ್ಷಕವಾಗಿ ನವೀಕರಣವನ್ನು ಮಾಡಿಸಿದರು. ಆದರೆ ನವೀಕರಣಗೊಂಡ ನಂತರ ಸಂಬಂಧಪಟ್ಟ ಇಲಾಖೆಗಳು ಹಾಗೂ ಅಧಿಕಾರಿಗಳು ಇದರ ಸೂಕ್ತ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದರ ಪರಿಣಾಮವಾಗಿ ನವೀಕರಣಗೊಂಡಿದ್ದ ಕಟ್ಟಡವು ಕೇವಲ ಕೆಲವೇ ವರ್ಷಗಳಲ್ಲಿ ಮತ್ತೆ ಶಿಥಿಲಾವಸ್ಥೆಗೆ ತಲುಪಿದೆ. ಪ್ರಸ್ತುತ ಈ ಸುಂದರ ಪಾರಂಪರಿಕ ಕಟ್ಟಡದ ಮೇಲ್ಭಾಗದಲ್ಲಿ ಅತ್ಯಂತ ದೊಡ್ಡದಾದ ಬಿರುಕುಗಳು ಕಾಣಿಸಿಕೊಂಡಿದ್ದು ಕಟ್ಟಡದ ಗೋಡೆಗಳು ದುರ್ಬಲಗೊಂಡಿವೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಮಳೆಗಾಲದಲ್ಲಿ ಅಥವಾ ಯಾವುದೇ ಕ್ಷಣದಲ್ಲಾದರೂ ಈ ಕಟ್ಟಡವು ಧರೆಗುರುಳುವ ಎಲ್ಲ ಲಕ್ಷಣಗಳು ಗೋಚರಿಸಿವೆ. ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಹಿರಿಯ ಪಾರಂಪರಿಕ ತಜ್ಞರಾದ ಪ್ರೊಫೆಸರ್ NS ರಂಗರಾಜು ಹಾಗೂ ಮೈಸೂರಿನ ಪ್ರಜ್ಞಾವಂತ ನಾಗರಿಕರು ಶತಮಾನಗಳ ಇತಿಹಾಸವಿರುವ ಈ ಅಪರೂಪದ ಕಟ್ಟಡಕ್ಕೆ ಅತ್ಯಂತ ತುರ್ತಾಗಿ ಕಾಯಕಲ್ಪ ನೀಡಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ. ಡಾಕ್ಟರ್ ರಾಧಾಕೃಷ್ಣ ಅವರು ಫಿಲಾಸಫಿ ಪ್ರೊಫೆಸರ್ ಆಗಿದ್ದಾಗ ಮಾನಸ ಗಂಗೋತ್ರಿನಲ್ಲಿ ಇಲ್ಲಿ ವಾಸ ಇದ್ದರು. ಈ ಲೈನ್ ಪೂರ್ತಿ ಪ್ರೊಫೆಸರ್ ಕ್ವಾರ್ಟರ್ಸು. ಎಲ್ಲ ಪ್ರೊಫೆಸರ್ಗಳಿಗೂ ಯೂನಿವರ್ಸಿಟಿ ಪ್ರಾರಂಭ ಆದಾಗ ಮಾಡಿಕೊಟ್ಟಂಥದ್ದು ಎಕರೆಗಟ್ಟಲೆ ಜಾಗ ಇದೆ ನೋಡಿ. ಇಲ್ಲಿ ರಾಧಾಕೃಷ್ಣ ಅವರು ಇದ್ದರು. ಅವ್ರು ಇದ್ದಿದ್ದು 4 ವರ್ಷ. ಆಮೇಲೆ ಇಲ್ಲಿಂದ ಹೊರಗೆ ಹೋದರು. ಅವರು ಉಪರಾಷ್ಟ್ರಪತಿಯಾಗಿ ಹೋದರು. ಇದು ಖಾಲಿ ಇತ್ತು. ಆಮೇಲೆ ಸ್ವಲ್ಪ ದಿವಸ ಪ್ರೊಫೆಸರ್ ನಾರಾಯಣ್ ಇದ್ದರು, ಬಾಟ್ನಿ ಪ್ರೊಫೆಸರು, ಮತ್ತು ಮಾನಸ ಗಂಗೋತ್ರಿನಲ್ಲಿ ಪ್ರೊಫೆಸರು. ಯುವರಾಜ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು. ನಾನು PUCಗೆ ಸೇರಿಕೊಂಡಾಗ ನನ್ನ ಮಾರ್ಕ್ಸ್ ಕಾರ್ಡ್ ಮೇಲೆ ಸೈನ್ ಹಾಕಿದ್ದಾರೆ ಅವರು 71ನಲ್ಲಿ. ಅವ್ರ ಮಗ ನನ್ನ ಕ್ಲಾಸ್ಮೇಟು. ಸೊ ಹಾಗಾಗಿ ಇವ್ರ ಮನೆಗೆ ಯಾವಾಗಲೂ ಬರ್ತಾಯಿದ್ದೆ. ಮನೆ ತುಂಬ ಚೆನ್ನಾಗಿತ್ತು ಆವಾಗ. ಅವರು ಟರ್ಮ್ ಮುಗಿದ ಮೇಲೆ ಹಾಗೆ ಖಾಲಿ ಬಿಟ್ಟರು ಮನೇನ. ಯಾರಿಗೂ ಕೊಡಲೇ ಇಲ್ಲ ಯೂನಿವರ್ಸಿಟಿಯವರು. ಇದೇನಾಯಿತು, ಮೇಂಟೆನೆನ್ಸ್ ಇಲ್ಲ. ಅದು ಸ್ವಲ್ಪ ಜನ ಆವಾಗ ಗಲಾಟೆನೂ ಮಾಡಿದ್ರು, ಯಾಕೆ ಪ್ರೊಫೆಸರ್ಗಳಿಗೆ ಇಂಥ ಜಾಗ ಬೇಕು, ಯಾವುದಾದ್ರು ಬೇರೆ ಕೊಡಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾಯಿದ್ರು. ಬಟ್ ಇದಾದಮೇಲೆ ಅವರು ಬಿಟ್ಟ ಮೇಲೆ ಮನೆ ಬಿದ್ದೋಗೋ ಸ್ಥಿತಿ ಬಂದಿದ್ದು ನೋಡಿ. ದೊರೆಸ್ವಾಮಿ ಅಂತ ಬೆಂಗಳೂರಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರು. ಅವರು ಮೈಸೂರಿಗೆ ಬಂದು ರಾಧಾಕೃಷ್ಣ ಅವ್ರಿಗೆ ಏನಾದ್ರು ಮಾಡಬೇಕು, ನಾನು ಈ ಬಿಲ್ಡಿಂಗ್ ನಾನು ಸಂರಕ್ಷಣೆ ಮಾಡಿಸ್ಕೊಡ್ತೀನಿ, ನೀವು ಒಪ್ಪಿಗೆ ಕೊಡಿ ಅಂತ ಕೇಳಿದ್ರು. ಆಗ ಪ್ರೊಫೆಸರ್ VG ತಳವಾರ್ ವೈಸ್ ಚಾನ್ಸಲರ್ ಆಗಿದ್ದರು, ರಾಮು ಅವರು ರಿಜಿಸ್ಟ್ರಾರ್ ಆಗಿದ್ದರು. ಅವರಿಬ್ಬರು ಸೇರಿಕೊಂಡು ಒಪ್ಕೊಂಡ್ರು ಮಾಡೋಣ ಅಂಥೇಳಿ. ಸರಿ, ಯಾವಾಗ ಮಾಡೋರು ಯಾರಿದ್ದಾರೆ ಅಂತ ಬಂತು. ಇದು ಯಾವಾಗಲೂ ಇದ್ದಿದ್ದೆ ಈ ಪ್ರಶ್ನೆ, ಈಗಲೂ ಇದೆ ಅದು. ಆಮೇಲೆ ಅವರ ಇಂಜಿನಿಯರ್ಗಳನ್ನ ಕಳಿಸ್ಕೊಟ್ರು. ಸೋಮಶೇಖರ್ ಅಂತ ಅವರೊಬ್ಬ ಇಂಜಿನಿಯರು. ಲೋಕಲ್ಲಾಗ ಒಂದು 3 ಜನನ ಅಪಾಯಿಂಟ್ ಮಾಡಿಕೊಂಡ್ರು. ಆಗ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಯೂನಿವರ್ಸಿಟಿಯಿಂದ ಯಾರಾದರೂ ಬೇಕು ಅಂತ ಆಯಿತು. ಆಗ ತಳವಾರ್ ಅವರು, ರಾಮು ಅವರು ಕರೆದು ಮಾತಾಡಿದ್ರು, ನೀವು ನೋಡ್ಕೋತೀರಾ ಉಸ್ತುವಾರಿ ಅಂತ. ನೋಡ್ಕೋತೀನಿ ಅಂತ ತಕ್ಷಣ ಇವರಿಗೆ ಫೋನ್ ಮಾಡಿದ್ವಿ, ದೊರೆಸ್ವಾಮಿ ಅವ್ರಿಗೆ. ಅವ್ರು ಬಂದರು, ಒಪ್ಕೊಂಡು ನೆಕ್ಸ್ಟ್ ಡೇನೇ ಗುದ್ಲಿ ಪೂಜೆ ಮಾಡಿದ್ರು. ಸಂರಕ್ಷಣೆ ಮಾಡಿದ್ದು
ಅವರು ಟೀಮೇ ಬಿಲ್ಡಿಂಗ್ದು, ಮತ್ತು ದುಡ್ಡು ಅವ್ರದ್ದೇನೆ. ಆ 54 ಲಕ್ಷದಲ್ಲಿ 2-3 ಲಕ್ಷ ಉಳಿತು, ಮತ್ತೆ ತೊಗೊಂಡೋದ್ರು ಅವರು ವಾಪಸ್ ಅದನ್ನು. ಅದಾದಮೇಲೆ ಏನು ಮಾಡಿದ್ರು, ಹಾಗೆ ಬಿಡಬಾರ್ದು ಅಂಥೇಳಿ ಫಿಲಾಸಫಿ ಡಿಪಾರ್ಟ್ಮೆಂಟ್ಗೆ ಈ ಬಿಲ್ಡಿಂಗನ್ನು ಕೊಟ್ಟರು. ಕೊಟ್ಬಿಟ್ಟು ಅವರು ಲೈಬ್ರರಿ, ರೀಡಿಂಗ್ ರೂಮು, ಸ್ಟೂಡೆಂಟ್ಸ್ಗೆ, ಇದಕ್ಕೆ ರಿಸರ್ಚ್ ಸ್ಕಾಲರ್ಸ್ಗೆ ರೂಮ್ಗಳೆಲ್ಲ ಕೊಟ್ಟರು. ಇಲ್ಲಿ ಮಾಡ್ತಾಯಿದ್ರು, ಚೆನ್ನಾಗೇ ನಡೀತಾಯಿತ್ತು. ಇದ್ರ ಕಂಪ್ಲೀಟ್ ಆಗಿದ್ದು 2012ರಲ್ಲಿ. ಆವಾಗಲೇ ಗೃಹ ಪ್ರವೇಶನೂ ಆಗಿದ್ದು. ಹೌದು, ಅವರು ಸಿ ಟಿ ರವಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಹೈಯರ್ ಎಜುಕೇಷನ್ನು. ನಾನು ಆವಾಗ ಇಲ್ಲೇ ಇದ್ದು ಎಲ್ಲ ಸೇರಿಕೊಂಡು ವೈಸ್ ಚಾನ್ಸಲರ್ ಎಲ್ಲರನ್ನೂ ಕರೆಸಿ ಚೆನ್ನಾಗಿ ಗ್ರ್ಯಾಂಡ್ ಫಂಕ್ಷನ್ನೇ ಮಾಡಿದ್ರು. ಅದಾದಮೇಲೆ ಆ ಫಿಲಾಸಫಿ ಡಿಪಾರ್ಟ್ಮೆಂಟನ್ನು ಇಲ್ಲಿವರೆಗೂ ನೋಡ್ಕೊಂಬಂದರು. ಆದರೆ ಮೇಂಟೆನೆನ್ಸ್ ಇಲ್ಲ. ವಿಶ್ವವಿದ್ಯಾನಿಲಯ ಪ್ರತಿ ವರ್ಷ ಬಜೆಟ್ ಮಾಡುತ್ತೆ. ಆ ಬಜೆಟಲ್ಲಿ ಒಂದು ಸ್ವಲ್ಪ ದುಡ್ಡು ಇಟ್ಟರೆ ಒಂದೊಂದು ಬಿಲ್ಡಿಂಗ್ ಆದರೂ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಈಗ ನಮ್ಮ ವೈಸ್ ಚಾನ್ಸಲರ್ ಇದ್ದರು ಎಸ್.ಎನ್. ಹೆಗ್ಡೆ, ಅವರಿದ್ದಾಗ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್ಗೆ ನಾನು ಸ್ಪೆಷಲ್ ಆಫೀಸರ್ ಆಗಿದ್ದೆ. ಆಗ ಸರ್ ಮೇಂಟೆನೆನ್ಸಿಗೆ ದುಡ್ಡು ಬೇಕು ಅಂದಾಗ 4 ಲಕ್ಷ ಪ್ರತಿ ವರ್ಷ ಕೊಟ್ಟರು ಅವ್ರು ಇರೋವರೆಗೂ. ಆ ಥರ ಒಟ್ಟಿಗೆ ಒಂದು 10 ಲಕ್ಷ 20 ಲಕ್ಷ ಪ್ರತಿ ವರ್ಷ ಬಜೆಟಲ್ಲಿ ಕೊಟ್ಟುಬಿಟ್ರೆ ಇವೆಲ್ಲ ಬಿಲ್ಡಿಂಗ್ಗಳನ್ನು ಮೇಂಟೈನ್ ಮಾಡ್ಬೋದು. ಸೊ ಈ ಉಸ್ತುವಾರಿ ಸರಿ ಇಲ್ಲದೆ ಇವತ್ತು ಇದು ಈ ರೀತಿ ಬಿರುಕು ಬಂದು ಬೀಳೋ ಸ್ಥಿತಿಗೆ ಬಂದುಬಿಟ್ಟಿದೆ. ಆದಷ್ಟು ಬೇಗ ಇದರ ಸಂರಕ್ಷಣೆ ಕಾರ್ಯ ತಗೊಳ್ಳದೆ ಹೋದರೆ ಇದು ನಾವು ಕಳ್ಕೊತೀವಿ. ಇಂತಹ ಜ್ಞಾನದ ಸಂಕೇತವಾಗಿರುವ ಕಟ್ಟಡವನ್ನು ನಾಶವಾಗಲು ಬಿಡಬಾರದು. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ತಕ್ಷಣವೇ ಎಚ್ಚೆತ್ತುಕೊಂಡು ತುರ್ತು ದುರಸ್ತಿ ಕಾರ್ಯವನ್ನು ಕೈಗೆತ್ತಿಕೊಳ್ಳುವ ಮೂಲಕ ಈ ಪ್ರಮುಖ ಪಾರಂಪರಿಕ ಕಟ್ಟಡವನ್ನು ಮುಂದಿನ ಪೀಳಿಗೆಗಾಗಿ ಉಳಿಸಬೇಕು ಎನ್ನುವುದು ಸಾರ್ವಜನಿಕರ ಆಶಯವಾಗಿದೆ. ಸರ್, ಈ ದೇಶದಲ್ಲಿ ಸರ್ವಪಳ್ಳಿ ರಾಧಾಕೃಷ್ಣನ್ ಅವ್ರನ್ನ ಅತ್ಯಂತ ಗೌರವಯುತವಾಗಿ ಕಾಣುವಂಥದ್ದು ನಾವೆಲ್ಲರೂ ಕಂಡಿದ್ದೀವಿ. ಅವರ ನೆನಪಿನಾರ್ಥನೇ ಟೀಚರ್ಸ್ ಡೇನ ಮಾಡ್ತೀವಿ. ಸುದೈವವಶಾತ್ ಅವರು ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿದರು, ಯೂನಿವರ್ಸಿಟಿ ಫಿಲಾಸಫಿ ಡಿಪಾರ್ಟ್ಮೆಂಟಲ್ಲಿದ್ದರು. ಅವ್ರಿಗೂ ಮೈಸೂರು ಒಡನಾಟನ ಅವರು ಸಾಕಷ್ಟು ವರ್ಷಗಳು ಸ್ಮರಿಸಿದ್ರು. ಮುಂದೆ ಅವರು ಬರೆದಂಥ ಪುಸ್ತಕದಲ್ಲಿ ಅದನ್ನು ಮತ್ತೆ ಪ್ರಸ್ತುತನೂ ಪಡಿಸಿದ್ರು ಅನ್ನೋದನ್ನೆಲ್ಲವೂ ಸರಿ. ಒಂದು ಜೊತೆಗೆ ನಾವು ಹಿಂದೆ ನೋಡ್ತಾ ಇರುವಂಥ ಕಟ್ಟಡನ ಅವರ ಸೆಂಟರ್ ಆಫ್ ಫಿಲಾಸಫಿ ಅನ್ನೋದನ್ನ ಮಾಡಿದ್ದೀವಿ, ವಿಶ್ವವಿದ್ಯಾಲಯ ಮಾಡ್ತು. ಆದರೆ ಕಳೆದ ವಿಶ್ವವಿದ್ಯಾಲಯದ ನಾವು ಹಲವಾರು ವರ್ಷಗಳ ಪರಿಸ್ಥಿತಿ ನೋಡ್ತಿದ್ರೆ ಬೇರೆ ಬೇರೆ ಕಾರಣಗಳಿಗೆ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ರೀತಿಯ ಹಣಕಾಸಿನ ಪರಿಸ್ಥಿತಿ ಇವತ್ತು ಚೆನ್ನಾಗಿಲ್ಲ. ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದರೆ ದೈನಂದಿನ ನಿರ್ವಹಣೆ ಮಾಡಿಕೊಂಡು, ಈಗ ನಾವೇನೇ ಯಾವುದೋ ಒಂದು ಜಾಗದಲ್ಲಿ ಒಂದು ಸುಮಾರು 60-70 ಕೋಟಿ ರೂಪಾಯಿ ಪ್ರಾಪರ್ಟಿನ ಉಳಿಸ್ಕೊಳ್ಳಿ, ಅಲ್ಲಿ ಅದು ಜಾಗದಲ್ಲಿ ನೀವೇನಾದ್ರು ಒಂದು ಮಾಡಿಬಿಟ್ಟು ಆ ಜಾಗನ ಉಳಿಸ್ಕೊಳ್ಳಿ ಅಂತಂದರೆ ದುಡ್ಡಿಲ್ಲದೇ ಅದನ್ನು ಪರದಾಡುವಂಥ ಪರಿಸ್ಥಿತಿ. ಹೆಂಗೆ ಮಾಡೋದು, ಏನು ಮಾಡೋದು ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯ ಪಾರಂಪರಿಕತೆಗೆ ಉಳಿಸ್ಕೊಳ್ಳೋದಕ್ಕೆ ದುಡ್ಡಿಲ್ಲ. ಇನ್ನು ನಾನು ಹಿಂದೆನೂ ಮಾಧ್ಯಮಗಳಲ್ಲಿ ಹಲವಾರು ಬಾರಿ ನೋಡಿದ್ದೆ, ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮಾಧ್ಯಮಗಳ ಮುಖಾಂತರ ಮೈಸೂರು ಸಾಂಸ್ಕೃತಿಕ ನಗರಿ ಇಲ್ಲಿರುವಂಥ ಅನೇಕ ಏನು ಸಾಂಸ್ಕೃತಿಕ ಕಟ್ಟಡಗಳು ಮತ್ತು ಪುರಾತತ್ವ ಕಟ್ಟಡಗಳು, ನಿಮ್ಮ ಐತಿಹಾಸಿಕ ಕಟ್ಟಡಗಳು, ಇದಕ್ಕೆ ವಿಶೇಷ ಪ್ಯಾಕೇಜ್ನ ಕೊಡಿ, ಇದ್ರ ಸಂರಕ್ಷಣೆ ಅವಾಗ ಮಾತ್ರ ಸಾಧ್ಯ ಅಂತೇಳಿ ಮಾಧ್ಯಮಗಳಲ್ಲಿ ಅನೇಕ ಬಾರಿ ವರದಿ ಮಾಡಿದ್ದೀರಾ. ಅದಕ್ಕೆ ನಾವು ಮಾಧ್ಯಮದವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಆಡಳಿತ ಆ ನಿಟ್ಟಿನಲ್ಲಿ ಯಾವುದೇ ಥರ ಕ್ರಮ ವಹಿಸಿಲ್ಲ ಸರ್. ಮತ್ತು ಅನೇಕ ಹೋರಾಟಗಾರರಿದ್ದಾರೆ, ಯಾರು ಈ ಥರದೊಂದು ಪಾರಂಪರಿಕ ಕಟ್ಟಡನ ಏನಾದ್ರು ಒಂದು ಸಣ್ಣದು ಏನಾದ್ರು ಒಂದು ವ್ಯತ್ಯಾಸ ಮಾಡ್ತೀನಿ ಅಂದರೆ ತಕ್ಷಣ ಬಾವುಟ ಹಿಡ್ಕೊಂಡು ಓಡ್ಬಂದ್ಬಿಡ್ತಾರೆ ಪಾರಂಪರಿಕ ಕಟ್ಟಡ ಅಂತ. ಅವರೆಲ್ಲ ಎಲ್ಲೋಯ್ತಾರೆ? ಪಾರಂಪರಿಕ ಕಟ್ಟಡಗಳ ಮುಂದೆ ನೀವು ಒಂದು ಹೆರಿಟೇಜ್ ಸ್ಟ್ರಕ್ಚರ್ ಅಂತ ಹೇಳಿ ಜಿಲ್ಲಾ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅದರ ಸಮಿತಿ ಏನಿದೆ ಅದರಿಂದ ಬೋರ್ಡ್ ಹಾಕ್ಬಿಡ್ತಾರೆ. ಆದರೆ ಆ ಪಾರಂಪರಿಕ ಕಟ್ಟಡ, ಈಗ ನಮ್ಮ ಮನೆಯೇ ತಗೊಳ್ಳಿ ಸರ್, ಒಂದು ಸರಿ ನಮ್ಮ ಮನೆ ಕಟ್ಟಿದ್ರೆ 5 ವರ್ಷಕ್ಕೊಂದು ಸರಿ ಅದಕ್ಕೆ ಸುಣ್ಣ ಬಣ್ಣ ಪೇಂಟಿಂಗ್ ಎಲ್ಲ ಮಾಡಲಿಲ್ಲ ಅಂದರೆ ಆ ಮನೆ ಉಳ್ಕೊಳ್ಳಲ್ಲ. ಆ ಮನೆ ಉಳ್ಕೋಬೇಕು ದೀರ್ಘಕಾಲವಾಗಿ ಅಂತಂದರೆ ನೀವು ಅದಕ್ಕೆ ಕಾಲಕ್ಕೆ ಏನೇನು ಮಾಡಬೇಕು ಆ ಮೇಂಟೆನೆನ್ಸ್ ಅಂತ ಹೇಳ್ತೀವಿ, ಆ ಮೇಂಟೆನೆನ್ಸ್ ಮಾಡಬೇಕು. ಆದರೆ ಪಾರಂಪರಿಕ ಕಟ್ಟಡಗಳ ಮೇಂಟೆನೆನ್ಸ್ ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತದಿಂದ ಮಾಡ್ತಾ ಇಲ್ಲ. ಮೈಸೂರು ನಗರದಲ್ಲಿರುವಂಥ ಅಷ್ಟು ಪಾರಂಪರಿಕ ಕಟ್ಟಡಗಳಿಗೆ ಜಿಲ್ಲಾಡಳಿತದ ಕಡೆಗಣಿಸಿದೆ. ಯಾವುದೇ ರೀತಿಯ ಅದರ ಸಂರಕ್ಷಣೆ ಕಡೆಗೆ ಯಾವುದೇ ರೀತಿಯ ಗಮನ ಕೊಟ್ಟಿಲ್ಲ. ಮತ್ತು ಪಾರಂಪರಿಕ ಕಟ್ಟಡಗಳು ಕುಸ್ತೋದಂಥ ಸಂದರ್ಭದಲ್ಲಿ ಮಾತ್ರ ಅದು ಸುದ್ದಿ ಆಗುತ್ತೆ. ಮತ್ತು ಆ ನಿಟ್ಟಿನಲ್ಲಿ ಅವಾಗ ಮಾತ್ರ ಬರ್ತಾರೆ, ಅಯ್ಯೋ ಇದು ಪಾರಂಪರಿಕ ಕಟ್ಟಡ, ಇದರಲ್ಲಿ
ಅವರಿದ್ದರು, ಇವರು ವಾಸವಾಗಿದ್ದರು, ಅವರಿದ್ರಲ್ಲಿ ಓಡಾಡಿದರು, ಅವರಿದ್ರಲ್ಲಿ ಒಂದಷ್ಟು ದಿನ ನೆಲೆಸಿದ್ರು, ತಪ್ಪರೆ ಇಂಥ ಐತಿಹಾಸಿಕ ಕ್ಷಣಕ್ಕೋಸ್ಕರ ಇಂಥ ಬಿಲ್ಡಿಂಗ್ ಕಟ್ಟಿದ್ದು ಅಂತೆಲ್ಲ ಹೇಳ್ತಾರೆ. ಆದರೆ ಪ್ರತಿ ವರ್ಷ ಬಜೆಟ್ನಲ್ಲಿ ಇದರ ಮೇಂಟೆನೆನ್ಸ್ ಕೊಡಬೇಕಲ್ಲ ಸರ್. 100 ವರ್ಷ, 120 ವರ್ಷ, 150 ವರ್ಷ ಈ ಬಿಲ್ಡಿಂಗ್ಗಳಿಗಾಗಿರುತ್ತೆ. ಎಷ್ಟು ದಿನ ಅಂತ ಅದು ಮಳೆ ಚಳಿ ಎಲ್ಲವನ್ನು ಫೇಸ್ ಮಾಡುತ್ತೆ. ಸೊ ಈಗ ನಾವು ನೋಡ್ತಿರುವಂಥದ್ದು ಸುದೈವ ವರ್ಷಾತ್ ಯಾರಿಗೂ ಅನಾಹುತ ಆಗಿಲ್ಲ. ಯಾರು ಇಲ್ಲಿ ಒಂದಷ್ಟು ಜನ ಕೆಲಸ ಮಾಡೋರ್ಗೋ ಇಲ್ಲ ಯಾರು ಕಾರ್ಮಿಕರಿಗೋ ಇಲ್ಲ ಇಲ್ಲೇನಾರು ಬಂದಂಥವ್ರ ಮೇಲೆ ಬಿದ್ದಿದ್ದರೆ ಅವ್ರ ಪಾಪ ನಿರ್ದೋಷಿಗಳ ಪ್ರಾಣ ಹೋಗಿರುವಂಥದ್ದು. ಪಾಪ ಒಂದು ರೀತಿ ನಿಮಗೆ ಪಾಪ ಏನೋ ಮಾಡೋಕ್ಕೆ ಹೋಗಿ ಏನೋ ಆಯಿತು ಅನ್ನೋ ರೀತಿಯಲ್ಲಿ ಅವ್ರ ಪ್ರಾಣಗಳು ಹೋಗಿರುವಂಥದ್ದು ಆಗ್ತಿತ್ತು. ಆದರೆ ಪಾರಂಪರಿಕ ಕಟ್ಟಡಕ್ಕೆ ನಿಜಕ್ಕೂ ಜಿಲ್ಲಾಡಳಿತದ ವಿಶೇಷ ಗಮನ ಕೊಡಬೇಕು ಸರ್. ಎಲ್ಲಿ ತನಕ ನೀವು ಪಾರಂಪರಿಕ ಕಟ್ಟಡಗಳಿಗೆ ಅಂತ ಪ್ರತಿ ವರ್ಷ ಬಜೆಟ್ನಲ್ಲಿ ಒಂದಿಷ್ಟು ಅನುದಾನನ ಕೊಟ್ಟು ಅದರ ಸಂರಕ್ಷಣೆ ಮಾಡಲ್ಲ, ಅಲ್ಲಿ ತನಕ ನಾವು ಈ ರೀತಿಯ ಪಾರಂಪರಿಕ ಕಟ್ಟಡಗಳ ಕುಸಿತ ನಿರಂತರವಾಗಿ ನೋಡ್ತಾನೆ ಇರ್ತೀವಿ ಸರ್. ಇದು ಈ ವರ್ಷ ಆಗಿರುತ್ತೆ. ಇನ್ನು 3 ತಿಂಗಳಿಗೆ ಈ ಮಳೆಗಾಲದಲ್ಲಿ ಮೈಸೂರು ನಗರದಲ್ಲಿ ಇನ್ನೆಷ್ಟು ಪಾರಂಪರಿಕ ಕಟ್ಟಡಗಳು ಹೋಗುತ್ತೋ ಗೊತ್ತಿಲ್ಲ. ನಾವು ನಿಂತಿರೋವಂಥ ಈ ಜಾಗದಿಂದ ಕೇವಲ 200 ಮೀಟ್ರಲ್ಲಿ ಅನೇಕ ವರ್ಷಗಳ ಪುರಾಣ ಪ್ರಸಿದ್ಧವಾದಂಥ ಮೈಸೂರಿನ ಮೊದಲನೇ ಫೈರ್ ಬ್ರಿಗೇಡ್ ಸ್ಟೇಷನ್ ಇದೆ. ಮುಂದೆ ಕುಸ್ತಿರೋ ಅಂಥದ್ದನ್ನ ರೆಡಿ ಮಾಡೋಕ್ಕಾಗಿಲ್ಲ ನಾವು. ಎಷ್ಟೆಷ್ಟು ವರ್ಷ ಬೇಕು, 7 ವರ್ಷದ ಮೇಲೆ ಆಗಿರಬೇಕು ಅದು ಬಿದ್ದು. ದುರ್ದೈವ ವಶಾತ್ ಯಾರು ಅದ್ರ ಕಡೆ ಅದನ್ನು ಪಾರಂಪರಿಕ ಕಟ್ಟಡ ಅಂತ ಹೇಳ್ತಾರೆ. ಅವ್ರೇನು ಮಾಡಿದ್ರು, ಫೈರ್ ಬ್ರಿಗೇಡ್ ಆಫೀಸರ್ಸು ಹೇಳೋ ತನಕ ಹೇಳಿದ್ರು ಸರ್ಕಾರಕ್ಕೆ, ಇವ್ರ ಸವಾಸನೆ ಬೇಡ ಅಂತೇಳಿ ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾಗೆ ಅವ್ರು ಆ ಪೂರ್ತಿ ಆಫೀಸ್ನ ಶಿಫ್ಟ್ ಮಾಡ್ಕೊಬಿಟ್ಟವ್ರೆ. ಇದು ನಾಮಕ ವಾಸ್ತೆ ಸುಮ್ಮನೆ ಇದೆ ಫೈರ್ ಬ್ರಿಗೇಡ್ ಆಫೀಸ್ ಅಂತ, ಎಲ್ಲ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ರೆ. ಯಾಕಂದ್ರೆ ಅವ್ರಿಗೂ ಪ್ರಾಣ ಭಯ, ಯಾವತ್ತು ಎಲ್ಲಿ ಬಿದೋಗುತ್ತೋ ಅಂತ. ಆ ಪಾರಂಪರಿಕ ಕಟ್ಟಡ ರಕ್ಷಣೆಯಲ್ಲಿ ಜಿಲ್ಲಾಡಳಿತದ ಫೇಲ್ಯೂರ್ ಆಗಿದೆ ಸರ್. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.